ನಮ್ಮ ಚಾನಲ್ಗೆ ಸ್ವಾಗತ. ನೀವು ನೋಡುತ್ತಿರುವುದು MBR ಅಗ್ರಿಕಲ್ಚರ್. ಇವತ್ತೊಂದು ಗೌರ್ಮೆಂಟ್ ರಿಟೈರ್ಡ್ ಆಫೀಸರು ಎಮ್ಮೆ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಡೈರಿ ಫಾರ್ಮ್ ಮಾಡ್ಯಾರ. ಮತ್ತು ಅವರು ಯಾವ ಥರ ಮಾಡ್ಯಾರ, ಅವರ ಜೀವನ ಸ್ಟೋರಿ ಏನದ, ಇದು ಮಾಡ್ಲಿಕ್ಕೆ ಕಾರಣ ಏನು, ಅವರು ಹಾಲು ಎಲ್ಲಿ ಸಪ್ಲೈ ಮಾಡತ್ತಾರ, ಎಲ್ಲ ಡಿಟೇಲ್ ಆಗಿ ವಿವರಣೆ ಕೊಡ್ತೀನಿ ಬನ್ನಿ. ಸರ್ ನಮಸ್ಕಾರ, ತಮ್ಮ ಪರಿಚಯ ಹೇಳಿ ಸರ್. ನಮಸ್ಕಾರ ಸರ್, ನನ್ನ ಹೆಸರು ಭೀಮರಾವ್ ದೇವರಾವ್ ಶಿಂದೆ ಅಂತ, ಗ್ರಾಮ ನಿವಾಸಿ ತೋರಣ, ತಾಲೂಕಾ ಕಮನರ್, ಜಿಲ್ಲೆ ಬೀದರ್ ಇದ್ದು ಈ ವ್ಯವಸಾಯ ಹೈನುಗಾರಿಕೆ ವ್ಯವಸಾಯ ಚಾಲೂ ಮಾಡಿ ನಾನು 2020ರಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ಯಾಕಂದ್ರೆ ನಾನು ಸರ್ಕಾರದ ಸೇವೆಯಲ್ಲಿ ಕೃಷಿ ಇಲಾಖೆಯಲ್ಲಿ 36 ವರ್ಷ ಸೇವೆ ಮಾಡಿ 23ರಲ್ಲಿ ನಾ ಸೇವಾ ನಿವೃತ್ತಾಗಿ ಈ ವ್ಯವಸಾಯದಲ್ಲಿ ನನಗೆ 2 ಮಗು ಇದೆ. ಒಬ್ಬ ಗೌರ್ಮೆಂಟ್ ಸರ್ವೆಂಟ್ ಎಂಪ್ಲಾಯೀಸ್, ಇನ್ನೊಬ್ಬ ಸಣ್ಣ ಊರಲ್ಲಿ ಇರ್ತಾನೆ ಅವ. ಈಗ ಅವನಿಗೆ ಏನಾರ ಸರ್ಕಾರ ಸೇವೆಯಲ್ಲಿ ಎಲ್ಲಿ ನೌಕರಿಯಲ್ಲಿ ಸಿಗ್ಲತ್ತಾವ ಅಂತ ಕಸಿ ನಾವು ಏನು ಮಾಡಿದೆ ಅಂದ್ರೆ, ಈಗ ಅವನಿಗೆ ಏನಾರ ಬಿಸ್ನೆಸ್ ಬೇಕಲ್ಲ, ಆ ಉದ್ದೇಶ ಇಟ್ಕೊಂಡು ನಾನು ನನ್ನ ಮಗನಿಗೆ ಇದು ಬಿಸ್ನೆಸ್ನಲ್ಲಿ ಇಚ್ಛಾಪೂರ್ವಕವಾಗಿ ಮಾಡಿಕೊಟ್ಟಿದ್ದೇನೆ. ಈ ವ್ಯವಸಾಯ ರೈತರಿಗೆ ನಮ್ಮ ಹೊಲಕ್ಕೆ ಒಂದು ಸರಿಯಾಗಿ ಸಹಾಯ ಆಗುತ್ತದೆ. ಯಾಕಂದ್ರೆ ಈಗ ನಾವು ಸದ್ಯ ಹೊಲದಲ್ಲಿ ರಾಸಾಯನಿಕ ಗೊಬ್ಬರ ಬಳಸಿ ನಮ್ಮ ಭೂಮಿ ಬಂಜರ್ ಆಗುವ ಚಾನ್ಸಸ್ ಬಹಳಷ್ಟು ಇದ್ದಾವೆ. ಯಾಕಂದ್ರೆ ನಾ ಅಗ್ರಿಕಲ್ಚರ್ನಲ್ಲಿ ಕೆಲಸ ಮಾಡಿದ ಕಾರಣ ನನಗೊಂದು ಈ ಭೂಮಿಯಲ್ಲಿ ನಾವು ರಾಸಾಯನಿಕ ಖತ್ ಬಳಸೋಕ್ಕಿಂತ ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ ಯೂಸ್ ಮಾಡ್ಬೇಕಂತ ಕಸಿ ನಂದು ನಾವು ಸ್ಟಾರ್ಟ್ ಮಾಡ್ತಾರೆ. ಒಂದು ನಮ್ಮ ಊರಾಗಿನ ರೈತರು ಹೆಚ್ಚಿಗೆ ಮಾಡ್ತಾರೆ ಅಂತ ಕಸಿ ನಾವು ಈ ಲೆಕ್ಕ ಮೇಲೆ ನಾವು ಇದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೇವೆ. ಈ ಬಿಸ್ನೆಸ್ನಲ್ಲಿ ಸ್ಟಾರ್ಟ್ ಮಾಡಿದಾಗ ನಮ್ಮ ಊರಾಗ ಒಂದು ಮಿನಿಮಮ್ 200 ದನಗಳು ಇದ್ದಿಲ್ಲ. ನಮ್ಮ ಊರಾಗ 200 ದನಗಳು ಇದ್ದಿಲ್ಲ. ಈಗ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ನಂತರ ನಾವು ಒಂದು ಹೆರಿಟೇಜ್ ಕಂಪನಿ ಕಡೆಯಿಂದ ಒಂದು ಮತ್ತು ಜರ್ಸಿ ಕಂಪನಿ ಕಡೆ ಒಂದು ನಾವು ಹಾಲು ಅವ್ರಿಗೆ ಕೊಡಲಿಕ್ಕೆ ನಾವು ಲೈಸೆನ್ಸ್ ತೊಗೊಂಡಿದ್ದೀವಿ. ಆ ಲೈಸೆನ್ಸ್ ತೊಗೊಂಡಿದ್ದು ಹಿಡಿದು ಒಂದು ರೈತರು 2 ರೈತರು 1 ರೈತರು 2 ರೈತರಾಗಿ ಹಿಂಗೆ ಕಮ್ಸೆ ಕಮ್ಮಿ ಈಗ ನಮ್ಮ ಊರಾಗ 600-700 ಮಸಿ ಎಮ್ಮಿಗಳು ಆಗ್ಯಾವ. ಯಾಕಂದ್ರೆ ಇದು ಹೈನುಗಾರಿಕೆ ಹೆಂಗದ, ರೈತರಿಗೆ ಒಂದು ವರದಾನ ಇದ್ದಂಗೆ ಅದ. ಯಾವ ರೀತಿ 10 ದಿವ್ಸಕ್ಕೆ ಪೇಮೆಂಟ್ ಬರ್ತಾರೆ ಸರ್. ಈ 10 ದಿವಸ ರೈತರಿಗೆ ಏನಾದ್ರು 10 ದಿವಸ ಹಾಲು ಹಾಕ್ತಾರೆ ನಮ್ಮಲ್ಲಿ. ಇದು ನನ್ನ ಸ್ವಂತ ಇದ್ರೂ ನಾವು ರಾತ್ರಿ ಮತ್ತು ಮುಂಜಾನೆ ಹಾಲು ಊರಾಗಿನ ಮಂದಿ ತಂದು ಕೊಡ್ತಾರೆ, ಪರ್ಚೇಸ್ ಮಾಡ್ತೀವಿ. ಆ ಮುಖಾಂತರ ರೈತರಿಗೂ ಒಂದು ಒಳ್ಳೇದಾಯಿತು ಮತ್ತು ನಮಗೂ ಇದು ಒಂದು ಬಿಸ್ನೆಸ್ ಒಳ್ಳೆಯದೊಂದು ಕಾಣಿಸ್ತು. ಅದ್ರ ಸರಿ ನಾವು ಇದ್ರಾಗ ನಾವು ಸ್ಟೆಪ್ ತೊಗೊಂಡು ನಮ್ಮ ಮಗನಿಗೆ ಒಂದು ವ್ಯವಸಾಯ ಅಂತ ಕಸಿ ಮಾಡಿಕೊಟ್ಟಿದ್ದೀವಿ ಸರ್. ಈ ಸ್ಟಾರ್ಟಿಂಗ್ ಎಷ್ಟು ದಿನ ಸರಿ ಸ್ಟಾರ್ಟ್ ಮಾಡಿರಿ ಸರ್? ಸರ್ ಈಗ ನಾವು ಸ್ಟಾರ್ಟ್ ಅಂದರೆ ಫಸ್ಟಿಗೆ 4 ಆಕಳು ತಂದೀವಿ. ಒಂದು 2 ಎಮ್ಮೆ ಇದ್ದು ನನ್ನ ಮನೆಯಾಗಿನ. ಯಾಕಂದ್ರೆ ನಮ್ಮ ತಾಯಿ ತಂದು ಮೊದಲಿನ 2 ಎಮ್ಮೆ 2 ಆಕಳು ಇಡ್ತೀವಿ ನಾವು. ಏನು ಮಾಡಿದೆವು, ಮೊದಲಿನ 2 ಎಮ್ಮೆ ಹಾಗೆ ಇಟ್ಟಿವಿ. ಅದ್ರ ಬಾದ 4-5 ಜರ್ಸಿ ಆಕಳು ತಂದೀವಿ. ಈ ಜರ್ಸಿ ಆಕಳದಿಂದ ಹಾಲು ನಮಗೆ ಸರಿಯಾಗಿ ಸಿಗ್ತದೆ ಅಂತ ಕಸಿ ನಾವು ಜರ್ಸಿ ಹಾಕೋ ಫಸ್ಟ್ ಪ್ರಿಫರೆನ್ಸ್ ಮಾಡಿ ತಂದೆವು ಸರ್. ಅದ್ರ ಬಾದ ನಮಗೆ ಹೆಂಗೆ ಇದ್ರಾಗ ಬೆನಿಫಿಟ್ ಆಗ್ತಾ ಹೋಯ್ತು. ಆ ರೀತಿ ನಾವು 1, 2, 3 ಜಾತಿ ಎಮ್ಮಿಗಳು ನಾವು ಪರ್ಚೇಸ್ ಮಾಡಿದೀವಿ. ಈಗ ನಮ್ಮಲ್ಲಿ 11-12 ಎಮ್ಮಿಗಳವ, ಒಂದು 8 ಆಕಳವ ಸರ್. ಇದ್ರಾಗೆ ಆದಾಯನೂ ಸರಿಯಾಗಿ ಬರುತ್ತೆ ನಮಗೆ. ಈಗ ಸರ್ ಹಾಲಿನ ಪ್ರಾಡಕ್ಟ್ ಎಮ್ಮೆಗಳ್ದಾಗ ಹೆಚ್ಚದ ಸರ್, ಹಸುಗಳ್ದಾಗ ಹೆಚ್ಚದ ಸರ್? ಈಗ ಸರ ಬೆಲೆ ಈಗ ನಾವು ಹೆರಿಟೇಜ್ ಕಂಪನಿ ಅಂದ್ರೆ ಯಾವುದೇ ಕಂಪನಿ ಪರ್ಚೇಸ್ ಮಾಡೋರು ಕಂಪನಿದವರು ಎಮ್ಮೆ ಹಾಲಿಗೆ ರೇಟ್ ಹೆಚ್ಚಿಗೆ ಅದ ಸರ್. ಅದು ನಮ್ಮ ಫ್ಯಾಟ್ ಯಾವ ರೀತಿ ಬರ್ತದೆ ಅದ್ರ ಮೇಲೆ ಡಿಪೆಂಡ್ ಅದ. ಈ ಜರ್ಸಿ ಹಾಕ್ಲಿಕ್ಕೆ ರೇಟ್ ಕಮ್ಮಿ ಬರ್ತದೆ ಸರ್, 35ರಿಂದ 40 ರೂಪಾಯಿ ಒಳಗೆ ರೇಟ್ ಬರ್ತದೆ. ಮತ್ತು ಎಮ್ಮೆಗಳು ಎಸ್-ಎನ್-ಎಫ್ನು ಹೆಚ್ಚಿಗೆ ಬರ್ತದೆ, ಅದಕ್ಕೆ ಫ್ಯಾಟ್ನೂ ಹೆಚ್ಚಿಗೆ ಬರ್ತದೆ. ಅದು ಹೆಚ್ಚಿಗೆ ಬಂದ ಕಡೆಯಿಂದ ಅದಕ್ಕೆ ರೇಟ್ 60-65 ರೂಪಾಯಿ ತನಕ ರೇಟ್
ಸಿಗ್ತದೆ ಸರ್ ಅದು. ಹ್ಮ್ ಇದು ಒಂದು ರೈತರಿಗೆ ಅದು ಬಿಸ್ನೆಸ್ ಮಾಡ್ಬೇಕಂದು ವರದಾನ ಅದ. ರೈತರಿಗೆ ಒಂದು ಸಂಲಗ್ನ ವ್ಯವಸಾಯ ಆಗಿನಪ್ಲೆ ಇರ್ತದ. ಇವಾಗ ಸರ್ ಜರ್ಸಿ ಆಕಳದಿಂದ ಹಾಲು ಎಷ್ಟು ಅವ ಸರ್ ಪ್ರಾಡಕ್ಟು, ಎಮ್ಮೆಗಳದಿಂದ ಎಷ್ಟು ತೆಗಿತೀರಿ ಸರ್ ನೀವು? ಈಗ ನಮ್ಮದು ಎಮ್ಮಿದು ಹಾಲು ಡೈಲಿ ಪರ್ ಡೇ 100 ಲೀಟ್ರ್ ಆಯ್ತು ಸರ್. 2 ಟೈಮ್ಸ್. ಈಗ ಎಮ್ಮಿ ಒಂದು 50 ಲೀಟರ್ ಆಕಳು ಐತದ, ಒಂದು 50 ಲೀಟರ್ ಎಮ್ಮೆ ಐತೆ ಸರ್. ಅದ್ರಾಗ ಕೆಲವು ಎಮ್ಮಿ ಗಬ್ಬ ಇರ್ತಾವ, ಆ ಟೈಪ್ ಸ್ಟೆಪ್ ಬೈ ಸ್ಟೆಪ್ ಬರ್ತಾವ. ಕಂಟಿನ್ಯೂ ಫಾರ್ ಡೇ 100 ಕಂಟಿನ್ಯೂ 100ಗಿಂತ ಮೇಲೆ ಅದ ಸರ್. ಕಡಿಮೆ ಕಡಿಮೆ ಇಲ್ಲ ಸರ್. ಇನ್ನೊಂದು ಅವರು ಯಾರಾಯ್ತು ಹೆರಿಟೇಜ್ ಅವ್ರು ಇಲ್ಲೇ ಬಂದು ಕಲೆಕ್ಟ್ ಮಾಡ್ಕೋತಾರೆ, ನೀವು ಏನಾರ ಸಪ್? ಇಲ್ಲ ಇಲ್ಲೇ ಬಂದೇ ಕಲೆಕ್ಟ್ ಮಾಡ್ತಾರೆ ಅವರು. ನಾವು ಎಲ್ಲಿ ಹೋಗೋ ಜರುತ್ತಿಲ್ಲ. ನಮಗೊಂದು ಲೈಸೆನ್ಸ್ ಏನು ಕೊಟ್ಟಾರ ಊರಾಗಿನ ಪರ್ಚೇಸ್ ಮಾಡ್ಲಕ್ಕ, ಅದು ಊರಾಗ ನಮ್ಮ ಮಗ ಪರ್ಚೇಸ್ ಮಾಡ್ತಾನೆ. ಎಲ್ಲ ಅಲ್ಲಿ ಸಣ್ಣ ಸಣ್ಣ ಡೈರಿದವರೆಲ್ಲ ಸಣ್ಣ ಸಣ್ಣ ರೈತರು 1 ಎಮ್ಮೆ 2 ಎಮ್ಮೆ ಇದ್ರು ಇದ್ದಿನವ್ರು ನಮ್ಮಲ್ಲಿ ತಂದು ಕೊಡ್ತಾರ, ನಾವು ಆ ಕಡೆ ಶಿಫ್ಟ್ ಮಾಡ್ತೀವಿ. ಸರ್ ಡೈಲಿ ಇದ್ರ ದಿನಚರ್ಯ ಯಾವ ಥರ ಇರ್ತದೆ ಸರ್? ಈಗ ನೋಡ್ರಿ ನಮ್ಮಲ್ಲಿ ಈ 2 ಆಳ್ ಮನುಷ್ಯರ, ಒಬ್ಬ ಬಿಹಾರಿ ಅನ, ಆ ಬಿಹಾರಿ ಒಬ್ಬ ಗುಡ್ಡುಬಾಯಿ ಅಂತಾನ, UP ದವನ. 1 ವರ್ಷ ಐತೆ ನಂಬಲ್ಲಿ ಹಣವ. ಯಾರೇ ಇದ್ರ ಅಂದ್ರ 1 ವರ್ಷ ಐತವ ಇಲ್ಲೇ ಹಣ ನಂಬಲ್ಲಿ. ಈಗ ಅವ ಫಸ್ಟ್ ಕ್ಲಾಸ್ ಕೆಲಸ ಮಾಡ್ತಾನ. ಮುಂಜಾನೆ 3:30 3:30 ಬಜೆ ಅವ ಎದ್ದಿ ಗೊಬ್ಬರ ಎಲ್ಲ ಹೆಂಡೆ ಬಿಟ್ಟಿದ್ದು ಎಲ್ಲ ತೆಗಿತಾನ. ಹೆಂಡೆ ಎಲ್ಲ ಕ್ಲೀನ್ ಮಾಡಿ ಮೇವು ಹಾಕ್ತಾನೆ ಎಲ್ಲ ದನಗಳಿಗೆ. 3:30 ಬಜೆ ಬರ್ತಾನ ಅವ. 3:30 ಬಜೆ ಈಗ 1 ವರ್ಷ ಐತೆ ಕೆಲಸ ಮಾಡತ್ತಾನ ನಮ್ಮಲ್ಲಿ. 1 साल से कर रहे तो हमारे पास. ಅವ ಫಸ್ಟ್ ಕ್ಲಾಸ್. ಅವ ಬಂದಿಂದ ಹಿಡಿದ ಒಂದು 5-10 ಲೀಟರ್ ನಮಗೆ ಹೆಚ್ಚಿಗೆ ಹಾಲು ಬಂದದ್ದು. ಮೇಂಟೆನೆನ್ಸ್ ಸರಿಯಾಗದ. ಮೇಂಟೆನೆನ್ಸ್ ಫಸ್ಟ್ ಕ್ಲಾಸ್ ಮಾಡ್ತಾನೆ. ನೋಡ್ಲಿತ್ರೆ ನಾವು ಹೇಳೋದು ಇರುತ್ತಿಲ್ಲ. ನೀವು ಎಲ್ಲ ಕ್ಲೀನೆಸ್ ನೋಡ್ರಿ, ಎಲ್ಲ ಎಮ್ಮೆ ಕಡೆ ಆಕಳ ಕಡೆ ಎಲ್ಲ ಕ್ಲೀನ್ ನೋಡ್ರಿ, ಹೊರಗೆ ನೋಡ್ರಿ ಕ್ಲೀನ್ ಎಲ್ಲ ಕ್ಲೀನ್ ಮಾಡ್ತಾನವ ಎಲ್ಲ. ಬೆಳಗ್ಗೆ ಎಷ್ಟು ಗಂಟೆಗೆ ಹಾಲು ಕರಿತೀರಿ ಸರ್? ಸಾಯಂಕಾಲ ಎಷ್ಟು ಗಂಟೆಗೆ? ಬೆಳಗ್ಗೆ ಸಾಯಂಕಾಲ ಒಂದೇ ಟೈಮ್ ಅದ. 5ಕ್ಕೆ ಚಾಲು ಮಾಡ್ತಾನ, ಮತ್ತು 7 ತನ ಎಂಡ್ ಐತೆ ಸರ್. ಎಂಡ್ ಆಯ್ತದ. 2 ಗಂಟೆ ಬೇಕು ಹಾಲು ಹಿಂಡ್ಬೇಕಂದ್ರೆ. ಬೆಳಿಗ್ಗೆ ಸರ್? ಬೆಳಗ್ಗೆ 5ಕ್ಕೆ 5ಕ್ಕೆ ಸೇಮ್ ಟೈಮಿಂಗ್. ಸೇಮ್ ಟೈಮ್. ಮತ್ತು 3:30 ಬಜೆ ಮೇವು ಹಾಕೋದು. ಮುಂಜಾನೆ 3:30 ಬಜೆ, ಸಂಜೆಪುರನು 3:30 ಬಜೆ ಆಗ್ತದೆ. ಫಿಕ್ಸ್ ಟೈಮ್. ಅವ್ರು ಟೈಮ್ ಮೇಂಟೈನ್ ಮಾಡ್ತಾರೆ ಅಷ್ಟೇ, ಕರೆಕ್ಟ್ ಟೈಮ್ ಮೇಂಟೈನ್ ಮಾಡ್ತಾರೆ. ಆ ಟೈಪ್ ಮಾಡ್ತಾನೆ. ಫಸ್ಟ್ ಕ್ಲಾಸ್ ಕೆಲಸ ಮಾಡೋ ಮನುಷ್ಯನ. ಈಗ ಚಲೋ ಮನುಷ್ಯ ಸಿಕ್ಕ ನಮಗೆ, ಅದು ನಮಗೆ ತೊಂದರೆ ಬರಲ್ಲ. ಮತ್ತು ಇದ್ರಾಗ ಆದಾಯನೂ ಸರಿಯಾಗದಲ್ಲ ಸರ್. ಎಷ್ಟು ಇಲ್ಲ ಅಂದ್ರೆ ಭೀ ನಮಗೆ ತಿಂಗ್ಳಿಗೆ 1.5 ಲಕ್ಷ ರೂಪಾಯಿ ನಮಗೆ ಪೇಮೆಂಟ್ ಬರ್ತದೆ. ಇವು ಪೇಮೆಂಟ್ ಹೆಂಗಿರ್ತದೆ ಸರ್? ವೀಕ್ಲಿ ಇರ್ತದ, ಮಂತ್ಲಿ ಇರ್ತದೆ? 10 ದಿವ್ಸಕ್ಕೆ ಒಂದ್ಸಲ. 10 ದಿವ್ಸಕ್ಕೆ ಒಂದ್ಸಲ ಪೇಮೆಂಟ್ ಕೊಡ್ತಾರೆ. ಪರ್ 1 ರಿಂದ 10 ತಾರೀಕು ತನಕ 50,000, 10 ರಿಂದ 20,000, 50 ಅಂದ್ರೆ ರೌಂಡ್ ಫಿಗರ್ ಹೇಳ್ತಾನೆ. 50% ಖರ್ಚು ಹೋದ್ರು 50% ಆರಾಮ್ ಉಳಿಸ್ಬೋದು, ನೋ ಪ್ರಾಬ್ಲಮ್. ಸರ್ ಇಲ್ಲಿ ಏನೇನವ ಸರ್? ಇಲ್ಲಿ ನಮ್ಮ ಕಂದಾರಿ ಜಾತಿದ 2 ಹೋರಿಗಳವ ರೀ. ಮತ್ತು ನಮ್ಮ ದೇವನಿ ಜಾತಿ ಆಕಳು ಒಂದದ, ಮತ್ತು ಅದು ಆಕಳು ಹೋರಿ ಒಂದದ, ಎಮ್ಮನ್ಕ ಅದ. ಅದು ಈ ಕಡೆ ಸೆಪ್ರೇಟ್. ಅದು ಹಾಲು ತೆಗೆದು ಬಿಟ್ಟು ಈ ಕಡೆ ಬಾಜಿಗೆ ಕತ್ತೇವೆ ಅಂತ ತಿಳ್ಕೊರಿ. ಅದಕ್ಕೆ ಈ ಕಡೆ ಕಳ್ಕಿ ಕಟ್ ಮಾಡೋದು ಮಷೀನ್. ಇದು ಕುಟ್ಟಿ ಮಾಡ್ತೀವಿ ರೀ. ಕುಟ್ಟಿ ಅಂದ್ರೆ ಸಣ್ಣ ಪುಡಿ ಆಯ್ತದೆ. ಇದು ಎಲ್ಲ ಪುಡಿ ಮಾಡಿ ಮಿಕ್ಸ್ ಮಾಡಿ ಹಸಿ ಮತ್ತು ಹಸಿ ಮೇವು ಒಣ ಮೇವು ಮಿಕ್ಸ್ ಮಾಡಿ ದನಗಳಿಗೆ ಹಾಕ್ತೀವಿ. ಹೌದು ಸರ್. ಸರ್ ಇದರಲ್ಲಿ ಹೈಯೆಸ್ಟ್ ಹಾಲು ಕೊಡೋದು ಯಾವ್ದು ಸರ್? ಈಗ ಇದು ಒಂದು ತಳಿ ನಾವು ಇದು ಪರ್ಬಣಿದಿಂದ ತಂದಿದ್ದೇವೆ. ಇದು ಜಾಫ್ರಾನ್ ಅಂತದ. ಜಾಫ್ರಾನ್ ಒಂದೇ ಒಂದದ ಜಾಫ್ರಾನ್. ಇದು 1 ಟೈಮಿಗೆ 8 ಲೀಟರ್ ಹಾಲು ಕುಡಿತೇವೆ ಸರ್ ಇದು. ಮತ್ತು ನಾವು ಎಕ್ಸಿಬಿಷನ್ದಾಗ ಹೋಯ್ದೆವು ಬೀದರ್ಕ. ಬೀದರ್ನಲ್ಲಿ ನಮಗೆ ಇದಕ್ಕೆ ಪ್ರೈಸ್ನು ಸಿಕ್ಕದ 11,000 ರೂಪಾಯಿ. ಮತ್ತು ಅದ್ರ बाद ಸೆಕೆಂಡ್ ಸರ್? ಸೆಕೆಂಡಿಗೆ ಆಲ್ಮೋಸ್ಟ್ 6-7 ಹಾಲು ಕೊಡೋ ಎಮ್ಮೆಗಳು ಸರ್ ಆಲ್ಮೋಸ್ಟ್. ಇಷ್ಟು ಎಮ್ಮೆಗಳಿಗೆ ನೀವು ಎಷ್ಟು ಎಕರೆದಾಗ ಹಾಕಿರಿ ಸರ್ ಮೇವು? 2 ಎಕರೆ 3 ಎಕರೆ ಮೇವು ಅದ ಸರ್, ಹಸಿ ಮೇವು ಅದ. 3 ಎಕರೆ ಹಸಿ ಮೇವು. ಹಸಿ ಮೇವು ಎಷ್ಟು ಟೈಮ್ ಹಾಕ್ತೀರಿ? ಒಣಗಿದ ಮೇವು ಎಷ್ಟು ಟೈಮ್ ಹಾಕ್ತೀರಿ ಸರ್? ಇಲ್ಲ ಏನದ ಸರ್, ಈಗ ಹಸಿ ಮೇವು ಏನದ ನಾವು ಕುಟ್ಟಿ ಮಷಿನ್ದಾಗ ಕುಟ್ಟಿ ಮಾಡಿ ಅದ್ರ ಜೊತೆ
ಸೋಯಾಬೀನ್ ಬೂಸು, ಜೋಳ ಬೂಸು, ತೊಗರಿ ಬೂಸು ಇವೆಲ್ಲ ಮಿಕ್ಸ್ ಮಾಡಿ ಅವು ಮ್ಯಾಕ್ಸಿಮಮ್ ಅಂದ್ರೆ 50% ಹಸಿ ಮೇವು, 50% ಒಣ ಮೇವು ಹಾಕ್ತೇವೆ ಸರ್. ಮತ್ತು ಅದರಲ್ಲಿ ಇದು ಮಿನರಲ್ ಮಿಕ್ಸರ್, ಹೆರಿಟೇಜ್ ಕಂಪನಿ ಮಿನರಲ್ ಮಿಕ್ಸರ್ ಅದ. ಹೆರಿಟೇಜ್ ಕಂಪನಿ ಮಿನರಲ್ ಮಿಕ್ಸರ್ ಅದ ಇದು. ಈ ಮಿನರಲ್ ಮಿಕ್ಸರು ನಾವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಇದು ಅವರೇ ಕೊಡ್ತಾರ ಸರ್? ಇಲ್ಲ, ನಾವು ಅವ್ರು ಕೊಡ್ತಾರ ಕಂಪನಿದಿಂದ ಅವ್ರ ಪ್ರಾಡಕ್ಟ್ ಅದ ಅವ್ರದ್ದು. ನಾವು ರೊಕ್ಕ ಕಟ್ ಮಾಡ್ಕೊತಾರೆ, ಅವ್ರು ಕಟ್ ಮಾಡ್ಕೊಂಡು ಕೊಡ್ತಾರೆ ಸರ್ ನಾವು. ಒಂದು ವೇಳೆ ಹೊಸ ರೈತರು ಯಾರ ಡೈರಿ ಫಾರ್ಮ್ ಹಾಕಬೇಕು ಅಂದವ್ರಿಗೆ ನಿಮ್ಮದು ಸಲಹಾ ಸೂಚನೆ ಏನದ ಸರ್? ಈಗ ಡೈರಿ ಫಾರ್ಮ್ ಹಾಕ್ಬೇಕಂದ್ರೆ ಅದರ ಮೊಟ್ಟ ಮೊದಲ ಸ್ವಂತ ಕೆಲಸ ಮಾಡೋ ತಯಾರಿ ಇದ್ರೆ ಮಾತ್ರ ಇದು ಮಾಡಬೇಕು. ಮಾಲಕಾಗಿ ಮಾಲಕಾಗಿ ಮಾಡ್ತಾ ಅಂದ್ರೆ ಅದು ಬಗೆಹರಲ್ಲ. ಇದು ಸ್ವಂತ ಮನುಷ್ಯರು ಇದ್ರು, ಹಾಲು ತೆಗಿಯೋ ಹುಲ್ಲು ತೆಗಿಯೋ ಮನುಷ್ಯ ಇದ್ರು ಮೇಂಟೆನೆನ್ಸ್ ಮಾಡೋ ಸಲುವಾಗಿ ಅದು ತಯಾರಿ ಇದ್ರೆ ಮಾತ್ರ ಇದರಲ್ಲಿ ಮಾಡಬೇಕು. ನಮ್ಮ ಮನೆ ಕುಂತು ನನ್ನ ಬಳಿ 500 50 ಎಮ್ಮೆ ಅವ 100 ಎಮ್ಮೆ ಅಂದ್ರೆ ಅದು ಒಂದಕ್ಕೊಂದು ಹತ್ತಲ್ಲ. ಅಂದ್ರೆ 2 ಟೈಮ್ ಅಟ್ಲೀಸ್ಟ್ 2 ಟೈಮ್, ಮುಂಜಾನೆ ಒಂದು, ರಾತ್ರಿ ಟೈಮಿಗೆ ಒಂದು. ಅದಕ್ಕೆ ಮೇವು ಹಾಕಪರಿ, ಹುಲ್ಲು ಹಾಕಪರಿ, ಎಲ್ಲ ಖುರಾಕ್ ಹಾಕಪರಿ ಅಲ್ಲಿ ಪ್ರೆಸೆಂಟ್ ಇದ್ರೆ ಮಾತ್ರ ಇದು ಸಕ್ಸಸ್ಫುಲ್ ಆಗ್ತದೆ. ನಾವು ಇದರಲ್ಲೇ ಸಕ್ಸಸ್ಫುಲ್ ಆಗಿದ್ದೇವೆ, 100% ಆಗಿದ್ದೇವೆ, ಇಲ್ಲ ಅಂತಿಲ್ಲ. ನಾನು ಇದು ಹೈನುಗಾರಿಕೆ ಚಾಲು ಮಾಡಿದ್ದು 6 ಎಕರೆ ಭೂಮಿ ಪರ್ಚೇಸ್ ಮಾಡಿದೆ ನಾನು ಇದ್ರ ಮೇಲೆ. ಎಷ್ಟು ಬರ್ತದೆ ಸರ್ ನಿಮ್ಮ ತಿಂಗಳಿಗೆ ಎಲ್ಲ ಹೋಗಿ ಪ್ರಾಫಿಟ್? ಮಿನಿಮಮ್ ಎಷ್ಟಿಲ್ಲ ಅಂದ್ರೆ 75,000 ಎಲ್ಲಿ ಹೋಗಲ್ಲ. ಮತ್ತು ಇದ್ರಾಗ ಏನೇನವ ಸರ್ ಪ್ರಾಫಿಟ್ ಬರೋಂಥ ತೀಜ್? ಈಗ ನಮಗೆ ಎಷ್ಟಿಲ್ಲ ಅಂದ್ರೆ ಭೀ ನಮ್ಮ ಗೊಬ್ಬರ, ನಮ್ಮ ಹೊಲಕ್ಕೆ ಫುಲ್ ಗೊಬ್ಬರ ಆಗ್ಯದ. ಒಂದು 18 ಎಕರೆ ಭೂಮಿ ಅದ ನನಗೆ. 18 ಎಕರೆ ಭೂಮಿದಾಗ ಫುಲ್ ಗೊಬ್ಬರ ಹಾಕಿ ಮತ್ತು ಫಾದರ್ಸ್ ನಾವು ಏನು ಮಾಡಿದೆವು, 150 ಲಕ್ಷ ರೂಪಾಯಿ ಗೊಬ್ಬರ ಮಾಡ್ಕೊಂಡಿವಿ. ಈ ವರ್ಷ 55,000 ರೂಪಾಯಿ ಗೊಬ್ಬರ ಮಾಡ್ಕೊಂಡಿವಿ. ಅಂದ್ರೆ ನಮ್ಮ ಒಂದು ಮನುಷ್ಯ ಪಗಾರ ಗೊಬ್ಬರ ಮೇಲೆ ಹೋಗ್ಬಿಡ್ತದೆ. ಮತ್ತು ಇನ್ನು ಕರುಗಳು ಇರ್ತಾವಲ್ಲ ಸರ್? ಕರುಗಳು ಅವಲ್ಲ, ಕರುಗಳು ಹಾಕೋರಿ 10-12 ಕರುಗಳು ಅವ ಕಡೆ. ಬರ್ರಿ ನಿಮಗೆ ತೋರಿಸಿ ಆ ಕಡೆ. ಸರ್ ಇವೆಲ್ಲ ಕರುಗಳು ನೀವು ನೆಕ್ಸ್ಟ್ ಇಲ್ಲಿ ಕಡಿದೆ ರೆಡಿ ಮಾಡಿ ಕೊಡ್ತೀರಿ, ಸೇಲ್ ಮಾಡ್ತೀರಿ? ಈಗ ನೋಡಿ ಸರ, ಈಗ ಇದ್ರಿ ಪ್ರತಿ ಒಂದು ನಮಗೆ ಎಷ್ಟು ಸಾಲದ ಕೆಪಾಸಿಟಿ ಅದ ಅಷ್ಟು ನಾವು ಇಟ್ಕೊಟ್ಟಿದ್ದೀವಿ. ಬಾಕಿ ಕೆಲವ್ರು ನಾವು ನನಗೊಂದು ಹೋರಿ ಕೊಡ್ರಿ ಅಂತಾವ, ಯಾರೋ ಒಂದು ಸಣ್ಣ ಕರು ಕೊಡ್ರಿ ಅಂತಾವ ಅಂತ ಬಂದ್ರೆ ಕೊಡ್ತೇವೆ. ಯಾಕಂದ್ರೆ ನಮ್ಮಲ್ಲಿ ತಳಿ ಚಲೋ ಅದ, ಅದ್ರ ಸಲಗೆ ಅವು ಜರ ಥೋಡೆ ಮುಂದೆ ಚಲೋ ಬರ್ತಾವ ತಳಿ. ಅದು ಮಾಡ್ತೇವೆ ಸರ್ ಅದು ಅದ್ರಾಗ. ಮತ್ತು ಇದು ಅಡಿಷನಲ್ ಬೆನಿಫಿಟ್ ಐತೆ ನಮ್ಮ ರೈತರಿಗೆ. ಇದು ಮಾಡ್ಬೇಕಂದ್ರೆ ಬೆನಿಫಿಟ್ ಇದ್ರ ಮೇಲೆ ನಮ್ಗೆ ಡಿಪೆಂಡ್ ಅಪಾನ್ ಅದ. ನಾವು ಎಷ್ಟು ಕರುವ ಚಲೋ ಮಾಡ್ದೇವು ಅಷ್ಟು ನಮಗೆ ಚಲೋ ಅದ. ನಮ್ಮಲ್ಲಿ 2 ಆಕಳು ನಮ್ಮ ಸ್ವಂತ ಮನ್ಯಾಗ ತಯಾರು ಮಾಡಿದ್ದೇವ. 2 ಅಮ್ಮನ ಕರು 2 ಮನ್ಯಾಗ ತಯಾರು ಮಾಡಿದ್ದೇವ. ಸರ್ ಇನ್ನೊಂದು ನೀವು ಕೋಳಿ ಹಾಕಿಟ್ರಿ ಸರ್? ಇದು ಕೋಳಿ ಇಕ್ಕದ ನಮ್ದೇನು ಇದು ಬಿಸ್ನೆಸ್ ಅಂತಿಲ್ಲ. ಈಗ ಇವು ಕರುಗಳಿಗನ್ರಿ, ಆಕಳುಗಳಿಗನ್ರಿ, ಎಮ್ಮೆಗಳಿಗನ್ರಿ, ಆ ಉಣ್ಣಿ ಆಯ್ತಾವ್ರಿ. ಆ ಉಣ್ಣಿ ಒಂದು ನಮಗೆ ಉಣ್ಣಿ ಎಲ್ಲಿ ನಿಮಗೆ ನಮ್ಮ ಗೋಟದಾಗ ಎಲ್ಲಿನೂ ಸಿಗಲ್ಲ. ಉಣ್ಣಿ ಸಿಗಲ್ಲ, ಒಂದು ಹುಳ ಸಿಗಲ್ಲ. ಎಲ್ಲ ಕ್ಲೀನ್ ಇರ್ತಾವ ಅಂತ ತಗೋರಿ. ಅದು ಸರಿ ನಾವು ಕೋಳಿ ಇಟ್ಟಿದ್ದು. ಕೋಳಿ ಇಕ್ಕದ ವಜೆ ಅಂದ್ರೆ ನಮ್ಗೆ ಬಿಸ್ನೆಸ್ ಅಂತಿಲ್ಲ. ದನಗಳು ಸೇಫ್ ಇರ್ತಾವ ಮತ್ತು ನಮ್ಮ ಕೊಟ್ಟಿಗೆ ಸೇಫ್ ಇರ್ತದ. ನೀವು ಎಲ್ಲೇ ನೋಡ್ರಿ, ಎಲ್ಲಿ ಮೂಲ್ಯಾಗೂ ನಮಗೆ ಒಂದು ಹುಳ ಸಿಗಲ್ಲ. ಆ ಟೈಪ್ ಕ್ಲೀನೆಸ್ ಇರ್ತದೆ ಅಂತಂದ್ರೆ ನಾವು ಕೋಳಿ ಇಟ್ಟಿವಿ ಅಷ್ಟೇ.